ಮಂಟಪದಲ್ಲಿ ನಿನ್ನವನಾದರೆ ಚಂದಿರ ಹಾಡಿ ನನ್ನ ಸೇರು ಜಾನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿವ್ಯೂ ನೋಡಿದ್ರೆಲ್ಲ ಒಂದು ಒಳ್ಳೆ ಮ್ಯಾರೇಜ್ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದಂತ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ. ಸೊ ನೋಡ್ಕೊಳ್ಳಿ. ಸೊ ನೀವು ಮೊದಲೇದಾಗಿ ಅಲೈಟ್ ಮಷಿನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ರಾಜೆಕ್ಟ್ ಲಿಂಕ್ನ ಹಾಕಿರ್ತೀನಿ. ಸೊ ಇದೇ ಅದು. ಸೊ ಅದನ್ನ ಹಾಕಿರ್ತೀನಿ. ಅದ್ರ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದು ಅಲೈಟ್ ಮಷಿನ್ ಬರುತ್ತೆ, ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡ ನಂತರ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಒಂದು 50% ನಿಮಗೆಲ್ಲ ಮಾಡಿಕೊಟ್ಬಿಟ್ಟಿರ್ತೀನಿ ಆಲ್ರೆಡಿ. ಸೊ ನಾ ಫಸ್ಟ್ಲಿಂದನೇ ಮಾಡ್ಬೋದಿತ್ತು, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಮಾಡಿಲ್ಲ. ಸೊ ಒಂದು 50% ಮಾಡಿಕೊಟ್ಟಿರ್ತೀನಿ. ಜಸ್ಟ್ ನೀವು ಏನು ಆ್ಯಡ್ ಮಾಡಬೇಕಾಗಿಲ್ಲ, ನೇಮ್ಸ್ ಅಷ್ಟೇ ಆ್ಯಡ್ ಮಾಡೋದು. ಸೊ ಅದನ್ನ ಯಾವ ಥರ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಇದಿಷ್ಟ ಆದ್ಮೇಲೆ ಇದನ್ನ ಬ್ಯಾಕ್ ತೊಗೊಳ್ಳಿ. ಸೊ ಬ್ಯಾಕ್ ತೊಗೊಂಡ ನಂತರ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಏನಂತ ಸರ್ಚ್ ಮಾಡಬೇಕಂದ್ರೆ arvind.com VK ಇನ್ ಸರ್ಚ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ರೈಟಲ್ಲಿ ಕಾಣ್ತಿದೆಲ್ಲ ಯೂನಿಕೋಡ್ ಟು ASC ಅಂತ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಟೈಪ್ ಮಾಡಿದ್ದು ಯೂನಿಕೋಡ್ ಆಗಿ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಯಾವ ಥರ ಅಂದರೆ ನಾನು ಇದಕ್ಕೆ ವಾಟ್ಸಪ್ಗೆ ಹೋಗಿ ಬರ್ತೀನಿ. ಸೊ ನಾನು ಇಲ್ಲಿ ಆಲ್ರೆಡಿ ಮೊದಲೇ ಎಲ್ಲ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನ ಲೆಂತ್ ಆಗುತ್ತೆ ಅಂತ ಆಲ್ರೆಡಿ ಮೊದಲೇ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನ ಕಾಪಿ ಮಾಡಿಕೊಂಡು ಜಸ್ಟ್ ಇಲ್ಲಿ ಒಂದು ಪೇಸ್ಟ್ ಮಾಡ್ಕೋತೀನಿ. ಸೊ ನೋಡಿ, ಅದು ಈ ಥರ ಒಂದು ಯೂನಿಕ್ ಕೋಡಾಗಿ ನಿಮಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಇದನ್ನ ಈ ಥರ ಕಾಪಿ ಮಾಡಿಕೊಂಡು ಅಲರ್ಟ್ ಮಿಷನ್ಗೆ ಬಂದು ಸೊ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರ್ಲಿ ನಿಮಗೆ ಇಷ್ಟವಾಗಿರೋ ಪಾಯಿಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡ್ಕೊಂಬಂದಂಥ ಇದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಲರ್ನ ಈ ಥರ ವೈಟ್ ಇಟ್ಕೊಂಡು ಸೊ ನಿಮ್ಗೆ ಯಾವ ಕಲರ್ ಇಷ್ಟ ನೋಡಿ ಅದನ್ನ ಇಟ್ಕೊಂಡು ಸೊ ಈ ಥರ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ. ಸೊ ಮಾಡ್ಕೊಂಡ ನಂತರ ಇದಾದ ನಂತರ ಏನು ಮಾಡ್ಬೇಕಂದ್ರೆ ಇದನ್ನ ಸೊ ಮತ್ತೆ ಬ್ಯಾಕ್ ಬಂದು ಸೊ ನೆಕ್ಸ್ಟ್ ಏನು ಬೇಕು ನೋಡಿ, ನೆಕ್ಸ್ಟು ಹೊರಗಡೆ ಕಪಲ್ಸ್ಗಳ ಹೆಸರನ್ನು ಹಾಕಬೇಕು. ಸೊ ನಾನು ಅದನ್ನ ಎಲ್ಲ ಟೈಪ್ ಮಾಡಿದ್ದೀನಿ, ಕಾಪಿ ಮಾಡ್ಕೋತೀನಿ, ಕ್ರೋಮ್ಗೆ ಹೋಗ್ತೀನಿ, ಈ ಥರ ಪೇಸ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೋತೀನಿ ಈ ಥರ. ಸೊ ಮಾಡ್ಕೊಂಡ ನಂತರ ಮತ್ತೆ ಅಲರ್ಟ್ ಮಿಷನ್ ಬಂದು ಮತ್ತೆ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಟರ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ಫಾಂಟ್ನ ಚಾಯ್ಸ್ ಮಾಡಿ ಈ ಥರ ಕಲರ್ನ ಇಟ್ಕೋತೀನಿ. ಸೊ ಇಟ್ಕೊಂಡ ನಂತರ ಏನು ಮಾಡ್ಬೇಕಂದ್ರೆ ಇದನ್ನ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ಈ ಥರ ಕೆಳಗೆ ತೊಗೊಂಬಂದು ಸೊ ಇಲ್ಲಿ ಇದನ್ನ ಏನು ಮಾಡ್ಬೇಕಂದ್ರೆ ಇಟ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಜಸ್ಟ್ ಟೈಪಿಂಗ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಮಾಡ್ಕೊತಾರ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಗೆ ಹೋಗಿ ಜಸ್ಟ್ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಬಾರ್ಡರ್ ಆ್ಯಂಡ್ ಶಾಡೋಗೆ ಹೋಗಿ ಇದಕ್ಕೆ ಬಾರ್ಡರ್ನ ಆ್ಯಡ್ ಮಾಡಿ ಈ ಥರ. ಸೊ ಮಾಡಿದ ನಂತರ ನೋಡಿ ಈ ಥರ ಆಗಿರುತ್ತೆ. ಮತ್ತು ನೀವು ವಿವಾಹ ಮುಹೂರ್ತವನ್ನು ಕೂಡ ಆ್ಯಡ್ ಮಾಡಬೇಕು. ಮತ್ತು ವಾಟ್ಸಪ್ಗೆ ಹೋಗಿ ವಿವಾಹ ಮುಹೂರ್ತವನ್ನು ಕಾಪಿ ಮಾಡಿಕೊಂಡು ಸೊ ಕ್ರೋಮ್ ಹೋಗಿ ಈ ಥರ ಪೇಸ್ಟ್ ಮಾಡಿಕೊಂಡು ಕಾಪಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ಥರ ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮಿಷನ್ಗೆ ಬಂದು ಮತ್ತೆ ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಇದನ್ನ ಸೆಂಟ್ರಲ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ಕೌಂಟ್ನ ಚಾಯ್ಸ್ ಮಾಡಿ ಕಲರ್ನ ಚಾಯ್ಸ್ ಮಾಡ್ತೀನಿ ಈ ಥರ. ಸೊ ಮಾಡಿದ ನಂತರ ನಮ್ಮ ಮೌಂಟ್ ರಾಜ್ಪುರಕ್ಕೆ ಹೋಗಿ ಸೊ ವಿವಾಹ ಮುಹೂರ್ತ ಎಲ್ಲಿದೆ ನೋಡಿ, ಟೀವರೆಗೂ ಇದು ತಲೆ ಸೈಜನ ಸ್ವಲ್ಪ ಚಿಕ್ಕದು ಮಾಡ್ಕೊಬೇಕು.
ಸೊ ಮಾಡ್ಕೊಂಡ ನಂತರ ಈ ಥರ ಇಲ್ಲಿ ಇಟ್ಕೊ. ಕಲರ್ನ ಬೇಕಂದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ನಾನು ಈ ಥರ ಇಟ್ಕೊಂಡು ಇದಕ್ಕೆ ಜಸ್ಟ್ ಬಾರ್ಡ್ರನ್ನ ಆ್ಯಡ್ ಮಾಡಿಬಿಡ್ತೆ. ಸೊ ಮಾಡಿದ ನಂತರ ಮತ್ತೆ ಬ್ಯಾಕ್ ಬಂದು ವಿವಾಹ ಸ್ಥಳವನ್ನು ನೀವು ಆ್ಯಡ್ ಮಾಡಬೇಕು. ಇದನ್ನ ಕಾಪಿ ಮಾಡಿಕೊಂಡು ಕ್ರೋಮ್ಗೆ ಹೋಗಿ ಈ ಥರ ಪೇಸ್ಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಹೈಲೈಟ್ ಮಸಂಗೆ ಹೋಗಿ ಸೊ ಈ ಫಸ್ಟ್ ಮಾಡಿರ್ತೀರಲ್ಲ ವಿವಾಹ ಮುಹೂರ್ತ ಅದೇ ಲೇಯರ್ನ ನೀವು ಡೂಪ್ಲಿಕೇಟ್ ಲೇಯರ್ ಮಾಡಿಕೊಂಡು ಸ್ವಲ್ಪ ಈ ಸೈಡು ಈ ಥರ ತೊಗೊಂಬನ್ನಿ. ಸೊ ತೊಗೊಂಬಂದ ನಂತರ ಅದರಲ್ಲಿರೋ ಎಲ್ಲ ಲೀಫ್ನ ಈ ಥರ ತೆಗ್ದಾಕಿ ಈಗ ಈ ಥರ ಹಾಕಿ. ಸೊ ಹಾಕಿದ ನಂತರ ಏನು ಮಾಡ್ಬೇಕಂದ್ರೆ ಸೊ ಈ 4 ಲೇಯರ್ನ ಇಡೋಲಿ ಅಂತ ಎಲ್ಲರಿಗೂ ನೋಡಿ ಅಲ್ಲಿವರೆಗೂ ಈ ಥರ ಟ್ರಿಮ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಜಸ್ಟ್ ನೀವು ಇವಾಗ ಏನು ಮಾಡ್ಬೇಕಂದ್ರೆ ನಿಮಗೆ ಫೋಟೋಗಳ ಕಪಲ್ಸ್ ಫೋಟೋ ಆ್ಯಡ್ ಮಾಡಬೇಕಲ್ಲ. ಸೊ ಈ ಥರ ಇದೆ ರೆಕ್ಟ್ಯಾಂಗಲ್ 1 ಅಂತ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೈಟಲ್ಲಿ ಲಾಸ್ಟ್ ಆಪ್ಷನ್ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿಕೊಂಡು ಈ ಥರ ಕ್ಲಿಕ್ ಮಾಡಿಕೊಂಡು ಕಪಲ್ಸ್ ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಸೊ ಒಂದು 3 ಲೇಯರ್ಸ್ ಇರುತ್ತೆ. 3 ಲೇಯರ್ಗೂ ಕೂಡ ಇದೇ ಥರ ನಾವು ಮಾಡ್ತಿರೋ ಮೆಥಡ್ನ ಯೂಸ್ ಮಾಡಿಕೊಂಡು ಫೋಟೋನ ಆ್ಯಡ್ ಮಾಡ್ಕೋಬೇಕು. ನೋಡಿ ಒಂದು ಒಳ್ಳೆ ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಇದೇ ಥರ ಒಂದು ನೀವು ನಾವು ಮಾಡಿರೋ ಮೆಥಡ್ನ ಯೂಸ್ ಮಾಡಿದರೆ ನೋಡಿ ಈ ಥರ ಒಂದು ವಿಡಿಯೋ ಒಳ್ಳೆ ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಆದ ನಂತರ ಏನು ಮಾಡ್ಬೇಕಂದ್ರೆ ಮೇಲೆ ಸೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡಿವೈಸ್ಗೆ ತಕ್ಕಂತೆ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.